ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಆರಿ ವರ್ಕಲ್ಲಿ ಸ್ಟೆಮ್ ಸ್ಟಿಚ್ ಹೇಗೆ ಮಾಡೋದು ಅಂತ ನೋಡೋಣ. ಇದು ಸಿಂಪಲ್ ಬ್ಯಾಕ್ ಚೈನ್ ಸ್ಟಿಚ್ ಥರ ಇರುತ್ತೆ. ಒಂದು ಚೈನ್ ತಗೊಂಡು ಬ್ಯಾಕ್ಗೆ ಒಂದು ಲಾಕ್ ಚೈನ್ ಹಾಕಿ, ಇವಾಗ ನಾವು ಒಂದು ಲಾಂಗ್ ಚೈನ್ ತಗೊಂಡು ಮತ್ತು ಅದಕ್ಕೆ ಒಂದು ಲಾಕ್ ಚೈನ್ ಹಾಕಿ ನೀಡಲ್ನೇ ಮತ್ತೆ ಬ್ಯಾಕ್ ಸೈಡ್ ತಗೊಂಡೋಗಿ ಬ್ಯಾಕ್ ಚೈನ್ ಸ್ಟಿಚ್ಗೆ ಮಿಡ್ಡಲ್ಲಿ ತಗೊತೀವಿ. ಇದಕ್ಕೆ ಸೈಡಲ್ಲಿ ಫಸ್ಟ್ ಹಾಕಿದ್ದೀವಿಲ್ಲ ಆ ಚೈನಿಗೆ ಹಾಫ್ ಚೈನಿಗೆ ಒಂದು ಚೈನ್ ಹಾಕಿ ಒಂದು ಲಾಕ್ ಚೈನ್ ಹಾಕಿ ಮತ್ತೆ ಒಂದು ಲಾಂಗ್ ಚೈನ್ ತಗೊಂಡು ಒಂದು ಲಾಕ್ ಚೈನ್ ಹಾಕಬೇಕು. ಮತ್ತು ನಾವು ಇದನ್ನು ಬ್ಯಾಕಿಗೆ ಸೈಡ್ಗೆ ತಗೊಂಡೋಗ್ಬೇಕು. ಒಂದು ಸೈಡ್ಗೆ ತಗೊಂಡೋಗಿ ಅಲ್ಲಿ ಒಂದು ಶಾರ್ಟ್ ಚೈನ್ ಮತ್ತು ಒಂದು ಲಾಕ್ ಚೈನ್ ಮತ್ತು ಲಾಂಗ್ ಚೈನ್, ಒಂದು ಲಾಕ್ ಚೈನ್, ಇಲ್ಲಿ ಲಾಕ್ ಚೈನ್ ಹಾಕಿ ಬ್ಯಾಕಿಗೆ ತಗೊಂಡೋಗಿ ಸೈಡಲ್ಲಿ ಫಸ್ಟ್ ಹಾಕಿರೋ ಚೈನಿಗೆ ಹಾಫ್ ಅಲ್ಲಿ ಒಂದು ಚೈನ್ ಹಾಕಿ ಒಂದು ಲಾಕ್ ಚೈನ್ ಆಗಬೇಕು. ಈ ವಿಡಿಯೋ ಅಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸೇಮ್ ಇದೇ ಥರ ಪ್ರಾಕ್ಟೀಸ್ ಮಾಡಿ. ನಾನು ನಿಧಾನಕ್ಕೆ ಹೇಳ್ತಾ ಇದ್ದೀನಿ. ನಿಮಗೆ ನಮ್ಮ ವಾಯ್ಸ್ ಅರ್ಥ ಆಗಿಲ್ಲ ಅಂದ್ರೇನು ವಾಯ್ಸ್ನ ಮ್ಯೂಟಲ್ಲಿ ಇಟ್ಬಿಟ್ಟು ನೀಡಿಲ್ ಹೇಗೆ ಮೂವ್ ಆಗ್ತಾಯಿದೆ ಅಂದ್ರೇನು ನೀವು ಕಲ್ತ್ಕೋಬೋದು. ಈ ಆರಿ ವರ್ಕು ಕಲ್ತ್ಕೋಬೇಕು ಅಂದರೆ ಇದಕ್ಕೆ ಏಜ್ ಲಿಮಿಟ್ ಇಲ್ಲ, ಎಜುಕೇಷನ್ ಬೇಕಾಗಿಲ್ಲ, ಯಾರಾದ್ರೂ ಕಲ್ತ್ಕೋಬೋದು. ನಮ್ಮ ವೀಡಿಯೋಸು ಅಷ್ಟು ಕ್ಲಿಯರಾಗಿ ಪಿನ್ ಟು ಪಿನ್ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಡೌಟ್ಸ್ ಬರಬಾರ್ದು ಅಂತ. ವರ್ಕಿಂಗ್ ವುಮೆನ್ಸ್ ಆಗಲಿ, ಸ್ಟೂಡೆಂಟ್ಸು, ಹೌಸ್ ವೈಫ್ಸು ಯಾರಾದ್ರೂ ಕಲ್ತ್ಕೋಬೋದು. ಈ ಥರ ಹೆಂಡ್ ನಾಟನ್ನು ಹಾಕಿಬಿಟ್ಟು ಇಲ್ಲಿ ಥ್ರೆಡನ್ನು ಕಟ್ ಮಾಡಿಬಿಟ್ಟು ನಾವು ಇವಾಗ ಸಿಲ್ಕ್ ಥ್ರೆಡ್ಡಲ್ಲಿ ಹೇಗೆ ಈ ಸ್ಟಿಚ್ಚನ್ನು ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನು ಲೈನು ಡ್ರಾ ಮಾಡ್ತೀನಿ ನೋಡಿ. ನಿಮಗೆ ಬೇಕಾದರೆ ಲೈನ್ ಡ್ರಾ ಮಾಡ್ಬೋದು, ಇಲ್ಲ ನೀವು ಹಂಗೆ ಆದ್ರೂ ಸ್ಟಿಚ್ ಮಾಡ್ಬೋದು. ಇದರಲ್ಲಿನೂ 2 ಟೈಪ್ಸ್ ಇದೆ. ಸೆಕೆಂಡ್ ಟೈಪ್ ಅನ್ನೋದು ನಾನು ಶಾರ್ಟ್ ವೀಡಿಯೋ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಬೇಕಾಗಿರೋರು ಶಾರ್ಟ್ ವೀಡಿಯೋ ಅಲ್ಲಿ ನೋಡಿನೂ ಕಲ್ತ್ಕೋಬೋದು. ಇದಕ್ಕೆ ಶೇಪ್ಸ್ ಇದೆ, ನಾನು ನಿಮಗೆ ವಿಡಿಯೋ ಎಂಡಲ್ಲಿ ಶೇಪ್ಸ್ನೇ ಪೋಸ್ಟ್ ಅನ್ನೋದು ಮಾಡ್ತೀನಿ. ಅದೇ ಶೇಪ್ಸ್ನೇ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಇವಾಗ ಸಿಲ್ಕ್ ಥ್ರೆಡ್ಡಲ್ಲಿ ಒಂದು ಥ್ರೆಡ್ ಮೇಲಕ್ಕೆ ತಗೊಬಂದು ಇಲ್ಲಿನೂ ಒಂದು ಲಾಕ್ ಚೈನ್ ಹಾಕಿ ಒಂದು ಲಾಂಗ್ ಚೈನ್ ಮತ್ತು ಒಂದು ಲಾಕ್ ಚೈನ್. ಇವಾಗ ನಾವು ಥ್ರೆಡ್ನೇ ಬ್ಯಾಕ್ ಸ್ಟಿಚ್ ಹಾಕಿದ್ದೀವಲ್ಲ ಚೈನ್ ಸ್ಟಿಚ್, ಅದಕ್ಕೆ ಸೈಡಲ್ಲಿ ಒಂದು ಶಾರ್ಟ್ ಚೈನ್ ಮತ್ತು ಒಂದು ಲಾಕ್ ಚೈನ್. ಬ್ಯಾಕ್ ಚೈನ್ ಸ್ಟಿಚ್ಗೆ ಮುಂಚೆ ಫಸ್ಟ್ ಹಾಕಿರೋ ಚೈನಿಗೆ ಮಿಡ್ಡಲ್ಲಿ ತಗೊತೀವಿ, ಇದನ್ನೇ ಸ್ಟೆಮ್ ಸ್ಟಿಚ್ನೇ ಸೈಡ್ಗೆ ತಗೊತೀವಿ, ಅಷ್ಟೇ ಡಿಫ್ರೆನ್ಸ್. ಎಲ್ಲ ಸೇಮೇ. ಮತ್ತು ಲಾಂಗ್ ಚೈನು, ಒಂದು ಲಾಕ್ ಚೈನು, ಮತ್ತು ಹಿಂದಕ್ಕೆ ಹೋಗಿ ಒಂದು ಶಾರ್ಟ್ ಚೈನ್ ಮತ್ತು ಒಂದು ಲಾಕ್ ಚೈನ್ ಮತ್ತು ಲಾಂಗ್ ಚೈನ್. ಈ ಥರ ಬರುತ್ತೆ ಪ್ರೋಸೆಸ್ ಎಲ್ಲ. ನೀವು ಸಿಂಪಲಾಗಿ ಈಸಿಯಾಗಿ ಕಲ್ತ್ಕೋಬೋದು. ಈ ಸ್ಟಿಚ್ಗೆ ಶೇಪ್ಸ್ ಅನ್ನೋದು ಹಾಕ್ತೀನಿ, ಅದನ್ನೇ ಪ್ರಾಕ್ಟೀಸ್ ಮಾಡಿ. ನಮ್ಮ ಪ್ರೀವಿಯಸ್ ವೀಡಿಯೋಸ್ನಿ ನೋಡಿ. ನಮ್ಮ ಚಾನಲ್ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂದರೆ ಶೇರ್ ಮಾಡಿ, ಆಗಲೇ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ನಾವು ಈ ಚೈನ್ ಅನ್ನೋದು ಕಂಪ್ಲೀಟ್ ಆಯಿತು. ಎಂಡ್ ನಾಟ್ ಅನ್ನೋದು ಹಾಕೋಣ. ಎಂಡ್ ನಾಟು ಆರಿ ವರ್ಕಲ್ಲಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾನು ಈಚ್ ಆ್ಯಂಡ್ ಎವ್ರಿ ವಿಡಿಯೋ ಅಲ್ಲಿ ನಾನು ಎಂಡ್ ನಾಟನ್ನೇ ನಿಮಗೆ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಚೈನ್ ಹಾಕಿಬಿಟ್ಟು ಮತ್ತು ಒಂದು ಸ್ಮಾಲ್ ಚೈನ್ ಹಾಕ್ಕೊಂಡು ಥ್ರೆಡ್ ಇವಾಗ ಮೇಲಕ್ಕೆ ತಗೊಬಂದು ಫಸ್ಟು ಚೈನ್ ಹಾಕಿದ್ದೀವಿಲ್ಲ ಇಲ್ಲಿ ನೋಡಿ, ಸೆಕೆಂಡ್ ಚೈನ್ನೇ ಈ ಥರ ಓಪನ್ ಮಾಡಿಕೊಂಡು ಫಸ್ಟು ಚೈನ್ ಹಾಕಿದ್ದೀವಿಲ್ಲ ಅದು ಒಳಗಡೆ ನೀಡಲ್ನೇ ತಗೊಬರಬೇಕು. ನೋಡಿದ್ದೀರಾ ಈ ಥರ. ಸೆಕೆಂಡ್ ಚೈನ್ ಥ್ರೆಡ್ಡು ನೀಡಿಲ್ ಕೆಳಗಡೆ ಬರಬೇಕು. ಲೆಫ್ಟ್ ಹ್ಯಾಂಡಲ್ಲಿ ನಾವು ಕೆಳಗಡೆ ಇಳ್ಕೋಬೇಕು, ಲಾಕ್ ಬೀಳುತ್ತೆ. ಈ ಸ್ಟಿಚ್ಗೆ ಶೇಪ್ಸ್ ಇಲ್ಲಿ ಪೋಸ್ಟ್ ಮಾಡೀನಿ. ಈ ಶೇಪ್ಸ್ನೇ ನೀವು ಪ್ರಾಕ್ಟೀಸ್ ಮಾಡಿ. ನಮ್ಮ ಚಾನಲ್ ಇಷ್ಟೊತ್ತು ನೋಡಿರೋದಕ್ಕೆ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.